ಪವರ್ ಸೆಂಟರ್ ಆಯ್ತು ಕುಮಾರಸ್ವಾಮಿ ಅವರ ನಿವಾಸ. ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಭೇಟಿಯಾಗಿ ಮಾತುಕತೆಯನ್ನ ಆಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ. ನಮಗೆ ನಿಮ್ಮ ಕಾರ್ಯಕರ್ತರ ಬೆಂಬಲ ಬೇಕು ಅಂತ ಹೇಳಿ ಭೇಟಿಯಾಗಿ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಬೆಳಗ್ಗೆ ತೇಜಸ್ವಿ ಸೂರ್ಯ, ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡಿದ್ರು. ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಬೆಂಬಲವನ್ನ ಕೋರ್ತಾ ಇದ್ದಾರೆ ಅಭ್ಯರ್ಥಿಗಳು. ಸ್ಥಳೀಯ ಜೆಡಿಎಸ್ ಮುಖಂಡರ ಜೊತೆ ಮಾತನಾಡೋದಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಬೆಂಬಲವನ್ನ ನೀಡುವಂತೆ ಎಚ್ಡಿಕೆ ಬಳಿ ಮನವಿ ಮಾಡಿದ್ದಾರೆ. ಬಿಜೆಪಿ ಅಸಮಾಧಾನಿತ ಕರಡಿ ಸಂಗಣ್ಣರಿಂದಲೂ ಕೂಡ ಭೇಟಿಯಾಗಿರುವಂತದ್ದು. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಜೆಡಿಎಸ್ ನಾಯಕರು, ಸ್ಥಳೀಯ ಕಾರ್ಯಕರ್ತರು ಬೆಂಬಲವನ್ನ ನೀಡಬೇಕು ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅವರ ಬಳಿ. ಅದೇ ರೀತಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಭೇಟಿಯಾಗಿ ಬೆಂಬಲವನ್ನ ಕೋರ್ತಾ ಇದ್ದಾರೆ ಅಭ್ಯರ್ಥಿಗಳು. ಸ್ಥಳೀಯ ಜೆಡಿಎಸ್ ಮುಖಂಡರ ಜೊತೆ ಮಾತಾಡಿ ಅವರ ಮನವೊಲಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ತೇಜಸ್ವಿ ಸೂರ್ಯ, ಡಾಕ್ಟರ್ ಕೆ ಸುಧಾಕರ್. ಕರಡಿ ಸಂಗಣ್ಣರಿಂದಲೂ ಕೂಡ ಭೇಟಿಯಾಗಿ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಹತ್ತಿರವಾಗ್ತಾ ಇರುವಂತದ್ದು. ಈಗಾಗಲೇ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರಂತೆ ಇದೀಗ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬೆಳಗ್ಗೆ ತೇಜಸ್ವಿ ಸೂರ್ಯ ಭೇಟಿಯಾಗಿದ್ದಾರೆ, ಡಾಕ್ಟರ್ ಕೆ ಸುಧಾಕರ್ ಭೇಟಿಯಾಗಿದ್ದಾರೆ. ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ. ಅದೇ ರೀತಿಯಾಗಿ ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಕಾರ್ಯಕರ್ತರು ಬೆಂಬಲವನ್ನ ನೀಡಲಿ, ಸಂಪೂರ್ಣವಾಗಿ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಬಳಿ ಮನವಿಯನ್ನ ಮಾಡಿದ್ದಾರೆ. ಬಿಜೆಪಿ ಅಸಮಾಧಾನಿತ ಕರಡಿ ಸಂಗಣ್ಣರಿಂದಲೂ ಕೂಡ ಭೇಟಿಯಾಗಿ ಮಾತುಕತೆಯನ್ನ ಆಡಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿಜಯ್, ಇದೀಗ ಒಂದ್ ಕಡೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಬಿಜೆಪಿ ಮುಖಂಡರು. ಭೇಟಿಯಾಗಿ ಯಾವೆಲ್ಲ ಮಾತುಕತೆಯನ್ನ ಆಡಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ನಿವಾಸ ಅಂದ್ರೆ ಅವರ ಒಂದು ರಾಜಕೀಯ ಕೇಂದ್ರವಾಗಿ ಮಾರ್ಪಟ್ಟಿರುವಂತದ್ದು. ಇಂದು ಕೂಡ ಅಂದ್ರೆ ಟಿಕೆಟ್ ಸಂಪೂರ್ಣವಾಗಿ ಘೋಷಣೆಯಾದ ಬಳಿಕ ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಲ್ತಾರೆ ಅಂತ ಬೆನ್ನಲ್ಲೇ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬೆನ್ನಲ್ಲೇ ಕೂಡ ಸಂಪೂರ್ಣವಾಗಿ ರಾಜಕೀಯವಾಗಿ ತೊಡ್ಸ್ಕೊಂಡಿರುವಂತದ್ದು ಮತ್ತು ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿಯ ನಾಯಕರು ಅಂದ್ರೆ ಮೈತ್ರಿ ಅಭ್ಯರ್ಥಿಯಾದಂತ ಸುಧಾಕರ್ ಹೋಗಿ ಇಂದು ಬೆಳಗ್ಗೆ ಭೇಟಿ ಮಾಡಿದ್ರು. ಅದೇ ರೀತಿ ತೇಜಸ್ವಿ ಸೂರ್ಯ, ಸಂಸದ ತೇಜಸ್ವಿ ಸೂರ್ಯ ಹೋಗಿ ಕೂಡ ಭೇಟಿ ಮಾಡಿರುವಂತದ್ದು. ಸ್ವಲ್ಪ ಹೊತ್ತಿನಲ್ಲಿ ಕೂಡ ಬಳ್ಳಾರಿಯ ಏನು ಅಭ್ಯರ್ಥಿಯಾಗಿರುವಂತಹ ಶ್ರೀರಾಮುಲು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಭೇಟಿ ಕೊಡಲಿದ್ದಾರೆ. ಸಂಪೂರ್ಣವಾಗಿ ಕುಮಾರಸ್ವಾಮಿ ನಿವಾಸ ರಾಜಕೀಯ ಕೇಂದ್ರವಾಗಿ ಮಾರ್ಪಟ್ಟಿರುವಂತದ್ದು, ರಾಜಕೀಯ ಕೇಂದ್ರವಾಗಿ ಇರುವಂತದ್ದು. ಇದಕ್ಕೆ ಬಹಳ ಪ್ರಮುಖ ಒಂದು ಕಾರಣ ಮೈತ್ರಿ ಹಿನ್ನೆಲೆಯಲ್ಲಿ ಇವದೇ ಆದ ಒಂದಷ್ಟು ಶಕ್ತಿ ಇರುವಂತದ್ದು, ಜೊತೆಗೆ ಒಂದಷ್ಟು ಅಸಮಾಧಾನ ಇರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿ ಪಕ್ಷದ ಒಳಗಡೆ ಒಂದಷ್ಟು ಅಸಮಾಧಾನ ಬೇರೆ ಬೇರೆ ರೀತಿ ಅದನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ಆಗ್ತಾ ಇರುವಂತದ್ದು, ಗೆಲ್ಲುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ಆಗ್ತಾ ಇರುವಂತದ್ದು, ಕಾಂಗ್ರೆಸ್ ಅನ್ನು ಸೋಲಿಸುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಒಂದಷ್ಟು ರಣತಂತ್ರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು, ಜೊತೆಗೆ ಮುಂದಿನ ಒಂದಷ್ಟು ನಡೆಗಳ ಬಗ್ಗೆ ಅಂದ್ರೆ ರಾಜಕೀಯವಾಗಿ ಒಂದಷ್ಟು ತಂತ್ರಗಾರಿಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕುಮಾರಸ್ವಾಮಿ ನಿವಾಸ ರಾಜಕೀಯ ಕೇಂದ್ರವಾಗಿ ಮಾರ್ಪಟ್ಟಿರುವಂತದ್ದು. ರಮ್ಯಾ, ಮತ್ತೊಂದ್ ಕಡೆ ವಿಜಯ್, ಇದೀಗ ಗೋವಿಂದ ಕಾರಜೋಳ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಭೇಟಿಯಾದ್ರು, ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಂತ? ರಮ್ಯಾ, ಅಭ್ಯರ್ಥಿಯ ಗೆಲುವ ಸಂಬಂಧಪಟ್ಟಂತೆ ಜೆಡಿಎಸ್ ನ ಒಂದಷ್ಟು ಶಕ್ತಿ ಬೇಕಾಗುತ್ತೆ, ಜೊತೆಗೆ ರಾಜಕೀಯವಾಗಿ ಒಂದಷ್ಟು ತಂತ್ರಗಾರಿಕೆಗಳು ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಭೇಟಿ ಸಾಕಷ್ಟು ಕೂಡ ಮಹತ್ವವನ್ನ ಪಡ್ಕೊಂಡಿರುವಂತದ್ದು, ಜೊತೆಗೆ ಎಲ್ಲವೂ ಕೂಡ ಅಭ್ಯರ್ಥಿಗಳ ಜೊತೆಗೆ ಮುಖಂಡರು ಕೂಡ ಭೇಟಿ ಆಗ್ತಾ ಇರುವಂತದ್ದು. ಒಂದು ಜಂಟಿ ಪ್ರಚಾರ ಸಂಬಂಧಪಟ್ಟಂತೆ ಒಂದು ಆಹ್ವಾನದ ಜೊತೆಗೆ ಒಂದಷ್ಟು ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್.